ರಸ್ತೆಯಲ್ಲಿ ಧರೆ ಕುಸಿತ ಉಂಟಾಗಿದೆ. ವಾಲ್ ನಿರ್ಮಿಸಲು 2019ರಿಂದ ಬೇಡಿಕೆ ಇಟ್ಟಿದ್ದ ಸ್ಥಳದಲ್ಲೇ ಧರೆ ಕುಸಿದಿದೆ. ಕ್ಯಾತಮಕ್ಕಿ ಹಾಗೂ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಧರೆ ಕುಸಿತದಿಂದ ಮಣ್ಣು ರಸ್ತೆಗೆ ಬಿದ್ದ ಹಿನ್ನೆಲೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ವಾಲ್ ನಿರ್ಮಿಸದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೊರನಾಡು ರಸ್ತೆ ಶೃಂಗೇರಿ ರೋಡು ಇಲ್ಲಿ ಮೇಲ್ಗಡೆಯಿಂದ ಜಿರಿತಾ ಇದೆ. 2-3 ಸಲ ನಾವು ಇಂಜಿನಿಯರ್ ಬಂದಾಗ ವಾಲ್ ಮಾಡಬೇಕು, ಇಲ್ಲಿ ಕಟ್ಕೊಡ್ಬೇಕು ಅಂತೆಲ್ಲ ಹೇಳೋದು, ಯಾರೂ ಮಾತಾಡಿಲ್ಲ. ಈಗ ಮೇಲ್ಗಡೆಯಿಂದನೇ ಜಿರಿತಾ ಇದೆ. ಇಲ್ಲಿ ಯಾರೇ ಬಂದರೂ ಇಲ್ಲಿ ನಮ್ಮನ್ನು ಕರೆದು ಇಲ್ಲಿ ಹೆಂಗಾಗಿದೆ ಬನ್ನಿ, ಈ ಹಾರೆ ಪಿಕಾಸಿ ತಗೊಂಡು ನಾವು ಇಲ್ಲಿ ಕೆಲಸ ಮಾಡ್ಬೇಕಿಲ್ಲ. ಈಗ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಇಲ್ಲಿ ಅಂಥ ಸಮಸ್ಯೆಗಳು ಇಂಜಿನಿಯರಿಗೆ ಹೇಳಿದ್ರೆ ಅವರು ನೋಡ್ತಾರೆ, ಬರ್ತಾರೆ, ಹೋಗ್ತಾರೆ. ಸತತ 2 ವಾರಗಳಿಂದ ಗಾಳಿ ಮಳೆಯಿಂದ 2 ತಿಂಗಳಾಯ್ತು ಈಗ ಮಳೆ ಶುರುವಾಗಿ. ಅವತ್ತಿಂದ ಇವತ್ತಿಗೆ ಜಾರ್ಖಂಡ್ ಬರ್ತಾ ಇದೆ ಬಿಟ್ರೆ ಇಲ್ಲಿ ನೋಡ್ಕೊಳ್ಳೋರು ಯಾರು ವಾಲ್ ಇಲ್ಲ. ಹಾಸನದ ಸಕಲೇಶಪುರ NH75 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ. ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಮತ್ತೆ ಭೂಕುಸಿತಗೊಂಡ ಹಿನ್ನೆಲೆ 3 ಲಾರಿಗಳು ಸಿಲುಕಿಕೊಂಡಿವೆ. ಮೊನ್ನೆಯಷ್ಟೇ ಭೂಕುಸಿತ ಸಂಭವಿಸಿ 1 ಟಿಪ್ಪರ್, ಗ್ಯಾಸ್ ಟ್ಯಾಂಕರ್, 1 ಕಾರು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿತ್ತು. ಹೀಗಾಗಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿ ಪರಿಶೀಲಿಸಿದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಲಾರಿಯಲ್ಲಿ ಇದ್ದಂತಹ ಚಾಲಕರನ್ನ ಯಾವುದೇ ಅಪಾಯ ಇಲ್ಲದೆ ಪೊಲೀಸ್ ಸಿಬ್ಬಂದಿ ನೆರವಿನಿಂದ ರಕ್ಷಣೆ ಕೂಡ ಮಾಡಲಾಗಿದೆ. ಸರ್ ನೋಡಿ, ಇವಾಗ ರನ್ನಿಂಗಲ್ಲಿ 3 ಗಾಡಿ, 1 ಡಾಮರ್ ಗಾಡಿ, 2 ಕಂಟೈನರ್, 1 ಕಂಟೈನರ್ ಪೂರ ಈಗ ರನ್ನಿಂಗಲ್ಲಿ ಆಗಿರೋದು ನೋಡಿ. ಡಾಮರ್ ಗಾಡಿ ನಡುವು ಇದರಲ್ಲಿ ಬಾಕಿ ಆಗಿದೆ. 2 ಕಂಟೈನರ್ ಇದೆ, ಇನ್ನೊಂದು ಮೇಲ್ಗಡೆ ಇದೆ. ಸರ್ ನೋಡಿ, ಇವಾಗ ರನ್ನಿಂಗಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲಿನ ಪ್ರಸಿದ್ಧ ಕುರುಡು ಮಲೆಯಲ್ಲಿ ಹುಂಡಿಗೆ ಹಾಕಿದ್ದ ಹಣ ನೀರು ಪಾಲಾಗಿದೆ. ದೇವಸ್ಥಾನದ ಮೇಲ್ಛಾವಣಿ ಕೆಲಸ ನಡೀತಾ ಇದ್ದು, ಮಳೆ ಬಿದ್ದ ಪರಿಣಾಮ ನೀರು ಹುಂಡಿಯಲ್ಲಿ ಬಿದ್ದು ಹಣ ಹಾಳಾಗಿದೆ. ಹಣ ಎಣಿಕೆ ಕಾರ್ಯ ಮಾಡುವಾಗ 100 ನೋಟುಗಳು ನೀರಿನಲ್ಲಿ ನೆನೆದು ಹಸಿಯಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ನೀಡಿರುವ ಹಿನ್ನೆಲೆ ಹವಾಮಾನ ಇಲಾಖೆ ನಾಳೆ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಸೇರಿದಂತೆ ದ್ವಿತೀಯ PUCವರೆಗಿನ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಿಸಲಾಗಿದೆ. ಸರ್ಕಾರಿ ಅನುದಾನಿತ ಖಾಸಗಿ ಶಾಲಾ ಕಾಲೇಜುಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ರಜೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಮಂಡ್ಯದ KRS ಡ್ಯಾಂನಿಂದ 1,72,161 ಕ್ಯೂಸೆಕ್ ನೀರು ಬಿಡುಗಡೆಯಾದ ಹಿನ್ನೆಲೆ ಪ್ರಸಿದ್ಧ ನಿಮಿಷಾಂಬ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲಕ್ಕೆ ಇಂದಿನಿಂದ ಭಕ್ತರನ್ನ ನಿರ್ಬಂಧಿಸಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಕಾವೇರಿ ಪ್ರವಾಹ ತಗ್ಗುವವರೆಗೂ ನಿರ್ಬಂಧ ಘೋಷಣೆಯನ್ನ ಮಾಡಲಾಗಿದೆ. ನೀವು ನಿಂತಿರೋದು ಮೈದುಂಬಿದ ಕಾವೇರಿ ನದಿ ತಮಿಳುನಾಡಿನತ್ತ ಹರಿತಾ ಇದೆ. ಕನಕಪುರ ತಾಲೂಕಿನ ಸಂಗಮ ಬಳಿಯ ಮೇಕೆದಾಟುವಿನಲ್ಲಿ ತಮಿಳುನಾಡು ಪ್ರವೇಶಿಸಿದೆ. ಈ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಈ ಹಿನ್ನೆಲೆ ಕವಲುಗೊಂದಿ ಗ್ರಾಮದಲ್ಲಿ ಜಲದಿಗ್ಬಂಧನವಾಗಿದೆ. 30 ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ತಡಸ ಧಡಮಘಟ್ಟ ರಸ್ತೆ ಸಂಪರ್ಕ ಬಂದ್ ಆಗಿದ್ದು ಮನೆಗೆ ನೀರು ನುಗ್ಗಿರುವ ಪರಿಣಾಮ ಜನರು ಕಂಗಾಲಾಗಿದ್ದಾರೆ. ಹೀಗಾಗಿ 30 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಕುಡಿಯುವ ನೀರಿಗಾಗಿ ಪರದಾಡ್ತಾ ಇರುವಂತಹ ಜನ ಶಾಸಕ ಬಿಕೆ ಸಂಗಮೇಶ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ಹೌದು, ತಡೆಗೋಡೆನೂ ಒಂದು ಪ್ರಾಬ್ಲಮ್ಮು. ಸೇತುವೆ ತುಂಬ ಡೌನ್ ಇದೆ ಸರ್. ಅದು ಹೈಟ್ ಮಾಡಿದರೆ ನೀರು ಹೋಗೋದು. ಇಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ಲ. ಸರ್ಕಾರ ನಮ್ಮ ಬಡವರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಸರ್. ಈಗ ನೋಡ್ರಿ, ನಾವು ಮೊನ್ನೆ ಅಕ್ಕಿ ಎಲ್ಲ ಸೊಸೈಟಿಯಲ್ಲಿ ಕೊಟ್ಟರು, ತಗೊಂಬಂದ್ವಿ. ಫ್ರೀ ಅಕ್ಕಿನೇ ಇರಲಿ ತಗೊಂಬಂದ್ವಿ. ಅದನ್ನು ತಿನ್ನೋ ಯೋಗ ನಮಗಿಲ್ಲ, ಗಂಗೆ ಪಾಲಾಗತ್ತೆ. ಮತ್ತೆ ನಾವು ಈ ಸಾರಿ ಕೊಟ್ಟರೆ ಮತ್ತೆ ಮುಂದಿನ ತಿಂಗಳಲ್ಲೇ ಕೊಡೋದು ಅಕ್ಕಿ. ಇದೆಲ್ಲ ನೀರು ಹೋಗ್ಬಿಡ್ತಂದ್ರೆ ನಾವೇನು ಜೀವನ ನಡೆಸಬೇಕು? ಹೌದು, ತಡೆಗೋಡೆನೂ ಒಂದು ಪ್ರಾಬ್ಲಮ್ಮು. ಸೇತುವೆ ತುಂಬ. ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ 1,70,162 ಕ್ಯೂಸೆಕ್ ನೀರು ಬಿಡುಗಡೆಯಾದ ಹಿನ್ನೆಲೆ ಶ್ರೀರಂಗಪಟ್ಟಣ ತಾಲೂಕಿನ ಪ್ರವಾಸಿ ಸ್ಥಳಗಳಿಗೆ 2 ದಿನ ನಿರ್ಬಂಧ ಹೇರಲಾಗಿದೆ. ಇಂದು ನಾಳೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧಿಸಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಕೆಆರ್ಎಸ್ ಜಲಾಶಯ, ಬೃಂದಾವನ, ಕಾವೇರಿ ನದಿ ನೀರು ಹರಿಯುವ ಅಕ್ಕಪಕ್ಕ ಸ್ಥಳಗಳು ಏನಿದ್ದಾವೆ, ಪಶ್ಚಿಮ ವಾಹಿನಿ, ಗೋಸಾಯಿ ಘಾಟ್, ಬಲಮುರಿ, ಎಡಮುರಿ, ವೆಲ್ಲಸ್ಲಿ ಸೇತುವೆ, ನಿಮಿಷಾಂಬ ದೇಗುಲದ ಸ್ನಾನಘಟ್ಟ, ರಂಗನತಿಟ್ಟು ಪಕ್ಷಿಧಾಮಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಅಧಿಕಾರಿಗಳ ಸಮನ್ವಯತೆಯ ಕೊರತೆಯಿಂದ ಗೋಕಾಕ ಜನ ಹೈರಾಣರಾಗಿದ್ದಾರೆ. ಏಕಾಏಕಿ ಹಳೆ ದನದ ಪೇಟೆಯಲ್ಲಿ ನೀರಿನ ಮಟ್ಟ ಹೆಚ್ಚಾದ ಹಿನ್ನೆಲೆ ಡ್ಯಾಂ ಅಧಿಕಾರಿಗಳು ನೀರಿನ ಹೊರಹರಿವು ಹೆಚ್ಚಿಸಿದ್ದಾರೆ. ಇನ್ನು ತಾಲೂಕು ಆಡಳಿತ ನೀರು ಬಿಡುಗಡೆ ವಿಚಾರ ಸ್ಥಳೀಯರಿಗೆ ತಿಳಿಸಿಲ್ಲ. ಈ ಕಾರಣದಿಂದ ಸ್ಥಳೀಯರು ಗಂಟು ಮೂಟೆ ಕಟ್ಟಿಕೊಂಡು ಬೇರೆಡೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿಯ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಬಳಿಕ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾನಗಲ್ನಲ್ಲಿ ಮಾತನಾಡಿದಂತಹ ಅವರು, ಕಳೆದ ಬಾರಿ ಅನಾವೃಷ್ಟಿಯಾಗಿತ್ತು, ಈಗ ಅತಿವೃಷ್ಟಿಯಿಂದ ಬಳಲ್ತಾ ಇದ್ದೇವೆ. ಸಾಕಷ್ಟು ಜೀವ ಹಾನಿ ಹಾಗೂ ಬೆಳೆ ಹಾನಿ ಆಗಿದೆ. 53% ಸರ್ವೆ ಆಗಿದೆ, ಇನ್ನೂ ಕೂಡ ಮಾಡಬೇಕಾಗಿದೆ. ನಮಗೆ ದುಡ್ಡು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮನೆ ಕಳೆದುಕೊಂಡವರು ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಹಿಂದಿನ ಸರ್ಕಾರ 5 ಲಕ್ಷ ಕೊಟ್ಟಾಗ ದುರುಪಯೋಗ ಆಗಿದೆ. ಮತ್ತದೇ ರೀತಿ ದುರುಪಯೋಗ ಆಗಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ವಹಿಸಿದ್ದೇವೆ ಅಂತ ಹೇಳಿದರು.